ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾವು ಎರಡು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಓದಿದ್ವಿ. ಅದು ಯಾವುದಂದರೆ ಲೈಕ್ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದರೆ ಏನು ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತೆಲ್ಲ ಓದಿದ್ವಿ. ಈ ವಿಡಿಯೋದಲ್ಲಿ ನಾವು ಮೆಟಲ್ಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಯಾವ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅಂತ ಓದ್ತಾ ಇದ್ವಿ. ಓಕೆ, ಸೊ ಇಲ್ಲಿ ನೋಡಿ, ಜನರಲ್ ಆಗಿ ಮೆಟಲ್ಸ್ ಆಸಿಡ್ ಜೊತೆ ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ದಿಸ್ ಜನರಲ್ ರಿಯಾಕ್ಷನ್. ಯಾವುದೇ ಒಂದು ಮೆಟಲ್ ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆದರೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಮತ್ತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಎಮ್ ಜಿ ಅಂದ್ರೆ ಏನು ಹೇಳಿ, ಮೆಗ್ನೀಷಿಯಂ ಅಲ್ವಾ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. HCl ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್, ರೈಟ್. ಸೊ ಏನು ಕಾಂಪೌಂಡ್ ಫಾರ್ಮ್ ಆಗುತ್ತೆ, MgCl2 ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಜಿಂಕ್ ಈಸ್ ಆಲ್ಸೋ ಮೆಟಲ್ ಅಲ್ವಾ. ಜಿಂಕು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಜಿಂಕ್ ಕ್ಲೋರೈಡ್ ZnCl2 ಮತ್ತು ಹೈಡ್ರೋಜನ್ ಗ್ಯಾಸು ಲಿಬರೇಟ್ ಆಗುತ್ತೆ. ಓಕೆ, ಸೊ ಈ ಥರ ಮೆಟಲ್ಸು ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸನ್ನು ಲಿಬರೇಟ್ ಮಾಡುತ್ತೆ. ಈಗ ಮೆಟಲ್ಸು HNO3 ಅಂದರೆ ನಿಮಗೆ ಗೊತ್ತಾ? HNO3 ಅಂದರೆ ನೈಟ್ರಿಕ್ ಆಸಿಡ್ ಅಂತ ಹೇಳಿ. ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದರೆ ನೋ ಹೈಡ್ರೋಜನ್ ಗ್ಯಾಸ್ ಇಸ್ ಫಾರ್ಮ್ಡ್. ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗಲ್ಲ. ಇದು ನೈಟ್ರಿಕ್ ಆಸಿಡ್. ಮೆಟಲ್ಸ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ ಫಾರ್ಮೇಷನ್ ಆಗಲ್ಲ. ಯಾಕಾಗಲ್ಲ ಹೈಡ್ರೋಜನ್ ಗ್ಯಾಸ್ ಫಾರ್ಮೇಷನ್ ಅಂದರೆ, ಇಲ್ಲಿ ನೋಡಿ ನಿಮಗೆ ರಿಯಾಕ್ಷನ್ ಬರೆದ್ಬಿಟ್ಟು ನಿಮಗೆ ಹೇಳ್ತೀನಿ. 4 molecules of HNO3 plus Cu, ಕಾಪರ್, ಬೋತ್ ರಿಯಾಕ್ಟ್. ಇವೆರಡು ರಿಯಾಕ್ಟ್ ಆಗಿಬಿಟ್ಟು ಕಾಪರ್ ನೈಟ್ರೇಟ್ ಪ್ಲಸ್ NO2 to H2O. ಇಲ್ಲಿ ನೋಡಿ, ಈ ರಿಯಾಕ್ಷನ್ ನೋಡಿ, ಇದು ನೈಟ್ರಿಕ್ ಆಸಿಡ್ ಮತ್ತೆ ಕಾಪರ್ ಎರಡು ರಿಯಾಕ್ಟ್ ಆಗ್ತಿದೆ. ರಿಯಾಕ್ಟ್ ಆಗ್ಬಿಟ್ಟು ಕಾಪರ್ ನೈಟ್ರೇಟ್ ಫಾರ್ಮೇಷನ್ ಆಗ್ತಿದೆ, ಮತ್ತೆ ಇಲ್ಲಿ NO2 ಫಾರ್ಮೇಷನ್ ಆಗ್ತಿದೆ, ಗ್ಯಾಸ್. ಓಕೆ, ಮತ್ತೆ H2O. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ನೈಟ್ರಿಕ್ ಆಸಿಡ್ ಮತ್ತೆ ಕಾಪರ್ ರಿಯಾಕ್ಟ್ ಆಗ್ಬಿಟ್ಟು ಹೈಡ್ರೋಜನ್ ಗ್ಯಾಸ್ ಏನು ಲಿಬರೇಟ್ ಆಗಿರುತ್ತೆ ನೋಡಿ, ಈ ಹೈಡ್ರೋಜನ್ ಗ್ಯಾಸ್ ಆಕ್ಸಿಡೈಸ್ ಆಗುತ್ತೆ. ದಿಸ್ ನೈಟ್ರಿಕ್ ಆಸಿಡ್ ಬಂದ್ಬಿಟ್ಟು ಇಟ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅರ್ಥ. ಸೊ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು ಅಂದರೆ, ಆಕ್ಸಿಜನ್ನ ಕೊಡ್ತಾ ಹೋಗುತ್ತೆ ಇದು ನೈಟ್ರಿಕ್ ಆಸಿಡ್. ಸೊ ಈಗ ನೈಟ್ರಿಕ್ ಆಸಿಡ್ ಮತ್ತೆ ಕಾಪರ್ ಎರಡು ರಿಯಾಕ್ಟ್ ಆದರೆ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತಲ್ವಾ, ಆ ಹೈಡ್ರೋಜನ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಆಕ್ಸಿಡೈಸ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಆಕ್ಸಿಡೈಸ್ ಆಗಿ ವಾಟರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಹೈಡ್ರೋಜನ್ ಗ್ಯಾಸ್ ಆಕ್ಸಿಡೈಸ್ ಆಗಿಬಿಟ್ಟು ವಾಟರ್ ಫಾರ್ಮೇಷನ್ ಆಗತ್ತೆ. ಓಕೆ, ನೆಕ್ಸ್ಟ್ ಎರಡು ಮೆಟಲ್ಸ್ ಇದೆ. ಅದು ಯಾವುದಂದ್ರೆ ಮೆಗ್ನೀಷಿಯಂ ಆ್ಯಂಡ್ ಮ್ಯಾಂಗನೀಸ್. Mn ಅಂದರೆ ಮ್ಯಾಂಗನೀಸ್. ಓಕೆ, ಈ ಎರಡು ಮೆಟಲ್ ಬಂದ್ಬಿಟ್ಟು, ಎರಡು ಮೆಟಲ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ HNO3 ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು MgNO3 ಟ್ವೈಸ್. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡೈಲ್ಯೂಟ್ ಅಂತ ಬರ್ತಿದ್ದೀನಿ. ಈಗ ಡೈಲ್ಯೂಟ್ HNO3 ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ಇಟ್ ಈಸ್ ನಾಟ್ ಸ್ಟ್ರಾಂಗ್. ಇಲ್ಲಿ ಸ್ಟ್ರಾಂಗ್ ಇದೆ. ಓಕೆ, ಇಲ್ಲಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೆಟಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಡಿಫ್ರೆಂಟ್ ರೇಟ್ಸ್ ಇರುತ್ತೆ. ಎಲ್ಲ ಮೆಟಲ್ಸ್ ಒಂದೇ ಫಾಸ್ಟ್ ರೇಟಲ್ಲಿ ಅವು ರಿಯಾಕ್ಟ್ ಆಗಲ್ಲ. ಕೆಲವೊಂದು ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ, ಕೆಲವೊಂದು ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ. ಓಕೆ, ಆ ರಿಯಾಕ್ಟಿವಿಟಿನ ನಿಮಗೆ ಹೇಳ್ತೀನಿ ನೋಡಿ. ಇಲ್ಲಿ ಮೆಟಲ್ಸ್ದು ರಿಯಾಕ್ಟಿವಿಟಿ
ಮೆಗ್ನೀಷಿಯಂ, ದಿಸ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂಗಿಂತ ಮೆಗ್ನೀಷಿಯಂ ಜಾಸ್ತಿ ರಿಯಾಕ್ಟಿವ್. ನೆಕ್ಸ್ಟ್ ಜಿಂಕ್, ಲಾಸ್ಟ್ಗೆ ಬಂದ್ಬಿಟ್ಟು ಐರನ್. ಸೊ ಇಲ್ಲಿ ಮೆಗ್ನೀಷಿಯಂ ಈಸ್ ಮೋರ್ ರಿಯಾಕ್ಟಿವ್, ಐರನ್ ಈಸ್ ಲೀಸ್ಟ್ ರಿಯಾಕ್ಟಿವ್. ಓಕೆ, ಮೆಗ್ನೀಷಿಯಂ ಅಲ್ಯೂಮಿನಿಯಂಗಿಂತ ಜಾಸ್ತಿ ರಿಯಾಕ್ಟಿವ್, ಅಲ್ಯೂಮಿನಿಯಂ ಜಿಂಕ್ಗಿಂತ ಜಾಸ್ತಿ ರಿಯಾಕ್ಟಿವ್, ಜಿಂಕ್ ಐರನ್ಗಿಂತ ಜಾಸ್ತಿ ರಿಯಾಕ್ಟಿವ್, ದಟ್ ಈಸ್ ಮೋರ್ ರಿಯಾಕ್ಟಿವ್ ಅಂತ ಹೇಳ್ಬೋದು. ಓಕೆ, ಯಾಕಂದ್ರೆ ಈ ಮೆಗ್ನೀಷಿಯಮ್ಮು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಎಕ್ಸೋಥರ್ಮಿಕ್ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತಲ್ವಾ ಎಕ್ಸೋಥರ್ಮಿಕ್ ಅಂದ್ರೆ ಏನು ಅಂತ? ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಹೀಟನ್ನ ಬಿಡೋದು, ಹೀಟನ್ನ ಬಿಟ್ಕೊಡೋದು. ದಟ್ ಈಸ್ ಹೀಟ್ ರಿಲೀಸಿಂಗ್, ದ ರಿಯಾಕ್ಷನ್ ವಿಚ್ ರಿಲೀಸಸ್ ಹೀಟ್, ವಿಚ್ ಗಿವ್ಸ್ ಔಟ್ ಹೀಟ್. ಆ ರಿಯಾಕ್ಷನ್ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಕಾಪರ್, ಕಾಪರ್ ಮೆಟಲ್ ಗೊತ್ತಲ್ವಾ? ಕಾಪರ್, ಈ ಕಾಪರ್ ಮೆಟಲು ಡೈಲ್ಯೂಟ್ HCl ಜೊತೆ ಇಟ್ ಡಸಂಟ್ ಶೋ ಎನಿ ರಿಯಾಕ್ಷನ್, ನೋ ರಿಯಾಕ್ಷನ್, ಇಟ್ ಡು ನಾಟ್ ರಿಯಾಕ್ಟ್. ಕಾಪರ್ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಕಾಪರ್ದು ರಿಯಾಕ್ಟಿವಿಟಿ ಇಲ್ಲಿ ಕಡಿಮೆ ಇದೆ. ಓಕೆ, ನೆಕ್ಸ್ಟ್ ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್, ನಾನು ಈಗ ಹೇಳ್ತಿರೋದು ಅಕ್ವರೇಸಿಯಾ. ಅಕ್ವರೇಸಿಯಾ ಇದು ನೋಡಿ, ಇದು ನೀವು ನೋಟ್ ಮಾಡ್ಕೊಳ್ಳಿ, ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಅಕ್ವರೇಸಿಯಾ ಅನ್ನೋದು. ಈ ಅಕ್ವರೇಸಿಯಾ ಅಂದ್ರೆ ಏನು ಅಂತ ನಮಗೆ ಗೊತ್ತಿರ್ಬೇಕು. ಇದನ್ನ ನಾವು ರಾಯಲ್ ವಾಟರ್ ಅಂತಾನು ಕರಿತೀವಿ. ರಾಯಲ್ ವಾಟರ್, ರಾಯಲ್ ವಾಟರ್ ಅಂತ ಏನು ಕರಿತೀವಿ ಅಂದ್ರೆ ಈ ಅಕ್ವರೇಸಿಯಾಗೆ ಮೆಟಲ್ಸ್ ನ ಡಿಸಾಲ್ವ್ ಮಾಡೋ ಕೆಪಾಸಿಟಿನೇ ಹೊಂದಿರುತ್ತೆ. ಓಕೆ, ಈಗ ಅಕ್ವರೇಸಿಯಾ ಅಂದ್ರೆ ಏನು ಅಂತ ನೋಡೋಣ. Aquaresia, it is a mixture of concentrated HCl and concentrated HNO3. ಅಂದ್ರೆ it is a mixture, Aquaresia ಅಂದ್ರೆ ಏನು ಹೇಳಿ? It is a mixture of concentrated HCl and concentrated HNO3. ಅದರದ್ದು ಒಂದು ಪರ್ಟಿಕ್ಯುಲರ್ ರೇಷಿಯೋ ಇದೆ. ಈಗ ನಾವು HCl ನ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ನ 3 ಪಾರ್ಟ್ಸ್ ಅಲ್ಲಿ ತಗೊಂಡ್ರೆ ಕಾನ್ಸಂಟ್ರೇಟೆಡ್ HNO3 ನ 1 ಪಾರ್ಟ್ ಅಲ್ಲಿ ತಗೋಬೇಕು. ದಿಸ್ ಈಸ್ ರೇಷಿಯೋ. ಓಕೆ, 3 ಪಾರ್ಟ್ಸ್ ಆಫ್ HCl ಅಂಡ್ 1 ಪಾರ್ಟ್ ಆಫ್ ನೈಟ್ರಿಕ್ ಆಸಿಡ್. ಇವೆರಡು ಕಂಬೈನ್ ಮಾಡಿದ್ರೆ ಅದು ಅಕ್ವರೇಸಿಯಾ ಆಗತ್ತೆ. ಓಕೆ, ಅದನ್ನ ಅಕ್ವರೇಸಿಯಾ ಅಂತಾರೆ. ಸೊ ಈ ಅಕ್ವರೇಸಿಯಾಗೆ ಗೋಲ್ಡ್, ಪ್ಲಾಟಿನಮ್ ಡಿಸಾಲ್ವ್ ಮಾಡೋ ಕೆಪಾಸಿಟಿನ ಹೊಂದಿರುತ್ತೆ. ಇದು ಗೋಲ್ಡ್, ಪ್ಲಾಟಿನಮ್ ಈ ತರ ಮೆಟಲ್ಸ್ ಡಿಸಾಲ್ವ್ ಮಾಡೋ ಕೆಪಾಸಿಟಿನ ಹೊಂದಿರುತ್ತೆ ಅಕ್ವರೇಸಿಯಾ. ಓಕೆ, ಇಲ್ಲಿ ಅಕ್ವರೇಸಿಯಾದ ನೇಚರ್ ಹೇಳ್ತೀನಿ ನೋಡಿ. ಈ ಅಕ್ವರೇಸಿಯಾ ಬಂದ್ಬಿಟ್ಟು ಹೈಲಿ ಕರಸಿವ್, ಹೈಲಿ ಕೊರೋಸಿವ್. ಅಂದ್ರೆ ಹೈಲಿ ಕೊರೋಸಿವ್ ಅಂದ್ರೆ ಈಗ ಮೆಟಲ್ಸ್ ಮೇಲೆ ಆಕ್ಸೈಡ್ ಲೇಯರ್ ಏನು ಫಾರ್ಮೇಶನ್ ಆಗಿರುತ್ತಲ್ವಾ, ಯಾವುದೇ ಒಂದು ಲೇಯರ್ ಇದ್ರೆ ಮೆಟಲ್ಸ್ ಮೇಲೆ ಆ ಲೇಯರ್ ಅನ್ನ ಇದು ತೆಗೆಯುತ್ತೆ, ಇದು ವಾಶ್ ಔಟ್ ಮಾಡುತ್ತೆ. ಅದಕ್ಕೆ ಇದನ್ನ ಹೈಲಿ ಕೊರೋಸಿವ್ ಅಂತಾರೆ. ಮತ್ತೆ ಇಟ್ ಈಸ್ ಅ ಫ್ಯೂಮಿಂಗ್ ಲಿಕ್ವಿಡ್. ಫ್ಯೂಮಿಂಗ್ ಲಿಕ್ವಿಡ್, ಈಗ ಫ್ಯೂಮಿಂಗ್ ಲಿಕ್ವಿಡ್ ಅಂದ್ರೆ ಏನು? ಈಗ ನಾವು ಅಕ್ವರೇಸಿಯಾನ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ನಾವು ಒಂದು ಬಾಟ್ಲಲ್ಲಿ ಹಾಕಿ ಮುಚ್ಚಿಟ್ರೆ, ಈಗ ನಾವು ಯಾವಾಗ ಬೇಕೋ ಬಾಟ್ಲ್ ಓಪನ್ ಮಾಡಿದ್ರೆ ಅದು ಫ್ಯೂಮ್ಸ್ ಬರ್ತಾ ಇರುತ್ತೆ. ಫ್ಯೂಮ್ಸ್ ಅಂದ್ರೆ ಏನ್ ಹೇಳಿ? ಸ್ವಲ್ಪ ಗ್ಯಾಸ್ ತರ ಹೊಗೆ ಬರ್ತಾ ಇರುತ್ತೆ ಮೇಲೆ, ಅದಕ್ಕೆ ಅದನ್ನ ಫ್ಯೂಮಿಂಗ್ ಲಿಕ್ವಿಡ್ ಅಂತ ಕರಿತೀವಿ. ಅಕ್ವರೇಸಿಯಾ ಇಟ್ ಇಸ್ ಅ ಫ್ಯೂಮಿಂಗ್ ಲಿಕ್ವಿಡ್. ಸೊ ಈ ವಿಡಿಯೋದಲ್ಲಿ ನಾವು ಆಸಿಡ್ಸ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಏನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ದಟ್ ಈಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ವಿತ್ ನೈಟ್ರಿಕ್ ಆಸಿಡ್. ಓಕೆ, ಮತ್ತೆ ಅದ್ರದ್ದು ರಿಯಾಕ್ಟಿವಿಟಿ ಯಾವ ತರ ಇದೆ, ಮತ್ತೆ ಅಕ್ವರೇಸಿಯಾ ಇದು ತುಂಬಾನೇ ಇಂಪಾರ್ಟೆಂಟ್ ನೋಡಿ. ನೀವು ನೆನಪಲ್ಲಿ ಇಟ್ಕೋಬೇಕು, ಇದ್ರ ರೇಷಿಯೋ ನೆನ್ಪಿಟ್ಕೋಬೇಕು, ಮತ್ತೆ ಈ ಯಾವ ಆಸಿಡ್ ನ ಮಿಕ್ಸ್ ಮಾಡ್ತಾರೆ ಅದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ವಿಡಿಯೋ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.